So cabinet mission came to our country. So what advice is given by Labour Party to that cabinet mission or committee? So this committee comes to India and discussion on giving. ಏನು ಚರ್ಚೆಯನ್ನು ಮಾಡುತ್ತೆ, ನಾವು ನಿಮಗೆ ಕೊಡ್ತೀವಿ. ಇಂಗ್ಲೆಂಡ್ ಗವರ್ಮೆಂಟ್ ನಿಮಗೆ ಸ್ಯಾಂಕ್ಷನ್ ಮಾಡುತ್ತೆ. ಏನನ್ನ? ಸೆಲ್ಫ್ ರೂಲ್ ರೈಟ್. ನಿಮ್ಮಷ್ಟಕ್ಕೆ ನೀವೇ ಆಳ್ವಿಕೆ ಮಾಡ್ಕೊಳ್ತಕ್ಕಂಥ ಹಕ್ಕನ್ನು ಕೊಡ್ತೀವಿ. ಸೆಲ್ಫ್ ರೂಲ್ ರೈಟ್. ಕ್ಯಾಬಿನೆಟ್ ಮಿಷನ್ ಕೇಮ್ಸ್ ಟು ಅವರ್ ಕಂಟ್ರಿ and discuss with our leaders about self-rule rights to India. So finally, this cabinet mission had a discussion with Muslim League and Indian National Congress. ಹಾಗೆ ಎರಡು ಪಾರ್ಟಿ ಇತ್ತು ಭಾರತದಲ್ಲಿ. ಒಂದು ಅಂಡರ್ ಲೀಡರ್ಶಿಪ್ ಆಫ್ ಮೊಹಮ್ಮದ್ ಅಲಿ ಜಿನ್ನಾ, ಮುಸ್ಲಿಂ ಲೀಗ್. Under the leadership of Mahatma Gandhi, Indian National Congress. ಎರಡು ಪಾರ್ಟೀಸ್ ಗಳಿತ್ತು. So this cabinet mission discussed with these two parties. One is Muslim League Party. Second one is Indian National Congress. Indian National Congress ಜೊತೆಲಿ ಚರ್ಚೆಯನ್ನ ಮಾಡುತ್ತೆ ಆಗ. And also this commission recommended that. ನೋಡಿ, this commission recommend ಮಾಡುತ್ತೆ, ನಾವು ನಿಮಗೆ ಕೊಡಿಸ್ತೀವಿ ಅಂತೇಳಿ. ಏನನ್ನ ಮುಖ್ಯವಾಗಿ ಫೆಡರಲ್ ಫಾರ್ಮ್ ಆಫ್ ಗವರ್ನಮೆಂಟ್. ಒಂದು ಫೆಡರಲ್ ಸ್ಟ್ರಕ್ಚರ್ಸ್ ಗವರ್ನಮೆಂಟ್, ದ್ವಿಮುಖ ಸರ್ಕಾರ ಪದ್ಧತಿಯನ್ನು ನಿಮಗೆ ಕೊಡ್ತೀವಿ. ಸ್ಟೇಟ್ ಲೆವೆಲ್ ಅಂಡ್ ಸೆಂಟ್ರಲ್ ಲೆವೆಲ್ ಅಲ್ಲಿ ಫೆಡರಲ್ ಸ್ಟ್ರಕ್ಚರ್ ಆಫ್ ಗವರ್ನಮೆಂಟ್ ಈಸ್ ಗಿವನ್ ಟು Indians, and also suggest to form interim government. ಮತ್ತೆ ಏನ್ ಮಾಡುತ್ತೆ, ಭಾರತೀಯರಿಗೆ ಸಜೆಸ್ಟ್ ಮಾಡುತ್ತೆ ಏನ್ ಮಾಡ್ಕೊಳ್ಳಿಕ್ಕೆ, ಇಂಟೀರಿಯಂ ಗವರ್ನಮೆಂಟ್, ಮಧ್ಯಂತರ ಸರ್ಕಾರ. ಒರಿಜಿನಲ್ ಗವರ್ಮೆಂಟ್ ಬರೋವರೆಗೂ, ಒರಿಜಿನಲ್ ಸರ್ಕಾರ ಬರೋವರೆಗೂ ಸೊ ಆ ಟೆಂಪರರಿ ಗವರ್ಮೆಂಟ್ ಅನ್ನ ನೀವು ಫಾರ್ಮ್ ಮಾಡ್ಕೊಳ್ಬಹುದು ಅನ್ನೋ ಒಂದು ಆಫರ್ ಕೊಡುತ್ತೆ. Cabinet mission recommended to provide federal form of government and also suggested to form interim government. ಹೇಳ್ಕೊಡ್ತಾರೆ ಅವರು. ಯಾರು? ಕ್ಯಾಬಿನೆಟ್ ಮಿಷನ್ ಅಲ್ಲಿ ಬಂದಿರ್ತಕ್ಕಂಥ ಹೇಳ್ತಾರೆ, ನೋಡಪ್ಪ ನೀವೇನ್ ಮಾಡ್ರಿ, ನಿಮಗೆ ಫೆಡರಲ್ ಫಾರ್ಮ್ ಆಫ್ ಗವರ್ಮೆಂಟ್ ಕೊಡ್ತೀವಿ, ಪ್ಲಸ್ ನಿಮ್ಮ ದೇಶವನ್ನು ಆಳ್ವಿಕೆ ಮಾಡ್ಕೊಳ್ಳಿಕ್ಕೋಸ್ಕರವಾಗಿ ನೀವೇನೆ ಒಂದು ಮಧ್ಯಂತರ ಸರ್ಕಾರ, ಮಧ್ಯಂತರ ಒರಿಜಿನಲ್ ಗವರ್ಮೆಂಟ್ ಬರೋವರೆಗೂ ಸಹ ಇಂಟೀರಿಯಂ ಗವರ್ನಮೆಂಟ್ ಇರ್ತಕ್ಕಂಥದ್ದನ್ನ ಮಾಡಿಕೊಳ್ಳಿ ಅಂತೇಳಿ ಆರ್ಗ್ಯೂ ಅನ್ನ ಮಾಡ್ತಾರೆ. ಯಾರು? ಕ್ಯಾಬಿನೆಟ್ ಮಿಷನ್ ಆರ್ಗ್ಯೂ ಫಾರ್ ಗಿವನ್ ಫೆಡರಲ್ ಸ್ಟ್ರಕ್ಚರ್ಸ್ ಗವರ್ನಮೆಂಟ್ ಅಂಡ್ ಆಲ್ಸೋ ಇಂಟೀರಿಯಂ ಗವರ್ನಮೆಂಟ್. ಇಟ್ ಆಲ್ಸೋ ಸಪೋರ್ಟ್. ಮತ್ತೆ ಏನ್ ಮಾಡುತ್ತೆ, ದಿಸ್ ಕಮಿಷನ್ ಸಪೋರ್ಟೆಡ್ formation of constituent assembly. Suggested for the formation of constituent assembly. ಯಾರಿಗೆ? For formulate constitution. ನಿಮಗೆ ಒಂದು ಸಂವಿಧಾನ ಅಂತ ಬೇಕು. ಆ ಸಂವಿಧಾನವನ್ನ ರಚನೆ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯನ್ನು ರಚನೆ ಮಾಡಿಕೊಳ್ಳಿ ಅಂತ ಸಜೆಸ್ಟ್ ಮಾಡುತ್ತೆ. ನೋಡಿ, ಫಸ್ಟ್ಲಿ ಇಟ್ ಸಜೆಸ್ಟೆಡ್ ಟು giving federal structure of government, one. Also suggested interim government, and also suggest for the formation of constituent assembly for formulation of constitution. Then whatever may be offer is given. ಏನೇ ಆಫರ್ಸ್ ಗಳನ್ನ ಕೊಟ್ಟರು ಸಹ ಮುಖ್ಯವಾಗಿ ಬಟ್ ಟೋಟಲಿ ಇಲ್ಲೇನಾಗಿರುತ್ತೆ ಆ ಸಂದರ್ಭದಲ್ಲಿ ದ ಡಿಫರೆನ್ಸಸ್ ಓವರ್ ದ. ಆಗ ಇನ್ ಬಿಟ್ವೀನ್ ಹಿಂದೂ ಅಂಡ್ ಮುಸ್ಲಿಮ್ಸ್ ದೇರ್ ವಾಸ್ ಎ ಡಿಫರೆನ್ಸ್, ವ್ಯತ್ಯಾಸ, ವೈಮನಸ್ಸು ಉಂಟಾಗುತ್ತೆ. ಯಾವ ವಿಚಾರವಾಗಿ? ಕೊಯಿಲೇಷನ್ ಗವರ್ನಮೆಂಟ್, ಸಮ್ಮಿಶ್ರ ಸರ್ಕಾರ. ಹಿಂದೂಗಳು ಮತ್ತು ಮುಸ್ಲಿಮರು ಸೇರಿಕೊಂಡು ಸರ್ಕಾರವನ್ನು ರಚನೆ ಮಾಡೋದ್ರಲ್ಲಿ ಡಿಫರೆನ್ಸಸ್. ದೇರ್ ವಾಸ್ ಎ ಡಿಫರೆನ್ಸಸ್ arose in the matter of
coalition government between Indian National Congress and Muslim League. ಏನೇನೋ ಆಫರ್ಸ್ ಅನ್ನ ಕೊಡ್ತಾರೆ ಕ್ಯಾಬಿನೆಟ್ ಮಿಷನ್. ಇಲ್ಲಿ ಬ್ರಿಟಿಷ್ ಗವರ್ಮೆಂಟ್ ಕಳಿಸಿರ್ತಕ್ಕಂಥ ಮಿಷನ್ ಸಾಕಷ್ಟು ಆಫರ್ಸ್ ಅನ್ನ ಕೊಡುತ್ತೆ. ನೋಡಿಯಪ್ಪ, ನಿಮಗೆ ಫೆಡರಲ್ ಸ್ಟ್ರಕ್ಚರ್ ಗವರ್ಮೆಂಟ್ ಕೊಡ್ತೀವಿ, ಒಂದು ಇಂಟೀರಿಯರ್ ಗವರ್ಮೆಂಟ್ ಮಾಡಿಕೊಡಿ, ಎರಡು ಪ್ಲಸ್ ಮೂರನೇದಾಗಿ ಏನ್ ಹೇಳ್ತೀವಿ ಮುಖ್ಯವಾಗಿ suggest for the preparing of constituent assembly for further formulation of constitution. Whatever option is given by that mission, there were differences in between Indian National Congress and Muslim League in the matter of organization of coalition government. So aga Muslim League party called for direct action day. ಮುಸ್ಲಿಮರು ಏನ್ ಮಾಡ್ತಾರೆ, ನೇರ ಕಾರ್ಯಾಚರಣೆ, ನೇರವಾಗಿ wherever the Indians, wherever the Hindus are free, they were trying to kill them. So that type of direct action day, ನೇರ ಕಾರ್ಯಾಚರಣೆ, ನಾವು ನೇರವಾಗಿ ಬ್ರಿಟಿಷ್ನವರ ಮೇಲೆ ಮತ್ತೆ ಹಿಂದೂಸ್ಗಳ ಮೇಲೆ ದಾಳಿಯನ್ನು ಮಾಡ್ತೀವಿ ಅನ್ನೋ ಉದ್ದೇಶ ಇರ್ತಕ್ಕಂಥ ಡೈರೆಕ್ಟ್ ಆಕ್ಷನ್ ಡೇ ಕರೆ ಕೊಡ್ತಾರೆ. ಯಾರು? ಬ್ರಿಟಿಷ್. ಮುಸ್ಲಿಂ ಲೀಗ್ ಕಾಲ್ಡ್ ಫಾರ್ ಡೈರೆಕ್ಟ್ ಆಕ್ಷನ್ ಡೇ ಆನ್ ಆಗಸ್ಟ್ 16, 1946. ಒಂದು ವರ್ಷ ಮುಂಚೆ, ಸ್ವತಂತ್ರ ಬರೋದಕ್ಕಿಂತ ಒಂದು ವರ್ಷ ಮುಂಚೆ, ಆಗಸ್ಟ್ 15, 1947 ನಲ್ಲಿ we attained freedom. Before 1 year, I mean August 16, 1946, Muslim League called direct action day. ನೇರ ಕಾರ್ಯಾಚರಣೆಗೆ ಅವಕಾಶವನ್ನು ಕೊಡುತ್ತೆ. ಆಗ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ, ಟೋಟಲಿ there was a communal clashes when British government called direct action day. There was a communal clashes. ಇಡೀ ಭಾರತಾದ್ಯಂತ ಕೋಮು ಗಲಭೆ. ಹಿಂದೂಗಳ ಕಂಡ್ರೆ ಮುಸಲ್ಮಾನರು ದಂಗೆ ಮಾಡ್ತಾ ಇದ್ರು, ಮುಸಲ್ಮಾನರು ಕಂಡ್ರೆ ಹಿಂದೂಗಳು ದಂಗೆಯನ್ನು ಮಾಡ್ತಾ ಇದ್ರು. ಇಲ್ಲೂ ಸಹ ನವೇಡೇಸ್ ಕೆಲವು ಪ್ರದೇಶಗಳಲ್ಲಿ ಕೋಮು ಗಲಭೆ ಉಂಟಾಗುತ್ತೆ. ಇನ್ ಬಿಟ್ವೀನ್ ಮುಸ್ಲಿಮ್ಸ್ ಅಂಡ್ ಹಿಂದೂಸ್ ಜಗಳ ಆಗುತ್ತೆ, ಲಾಕ್ ಡೌನ್ ಆಗುತ್ತೆ, ಏನೆಲ್ಲ ಆಗುತ್ತೆ. ರಿಮೆಂಬರ್ when Muslim League called direct action day, there was on August 16, 1946. So there was a communal clashes took place various parts of our country. ನಮ್ಮ ದೇಶದ ಎಲ್ಲ ಕಡೆನೂ ಸಹ ಏನು ಉಂಟಾಗುತ್ತೆ, ಕಮ್ಯುನಿಯಲ್ ಕ್ಲಾಸಸ್, ಮತೀಯ ಗಲಭೆಗಳು, ಕೋಮು ಗಲಭೆಗಳು ಎಲ್ಲ ಕಡೆನೂ ಸಹ ಉಂಟಾಗುತ್ತೆ. when Muslim League given direct action day, so there was a communal clashes took place in the various parts of our country. Muslim League did not participate. Muslim League did not participate in the Constituent Assembly. ನೋಡಿ, ಏನು ಬ್ರಿಟಿಷ್ ಗವರ್ಮೆಂಟ್ ಭಾರತದಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮಾಡಿದ್ದಲ್ಲ, ಅದರಲ್ಲಿ ಇವರು ಭಾಗವಹಿಸಲಿಲ್ಲ. ಬಿಕಾಸ್ ದೇ ಕಾಂಟ್ ಬಿಲೀವ್, ಅವ್ರಿಗೆ ಒಪ್ಪಿಗೆ ಇಲ್ಲ ನಾವು ಭಾರತದಲ್ಲಿ ಇರ್ತೀವಿ ಅಂತೇಳಿ. ಅವರಿಗೆ ಸಪರೇಟ್ ನೇಷನ್ ಬೇಕು, ಪಾಕಿಸ್ತಾನ. ಹಾಗಾಗಿ ಮುಸ್ಲಿಂ ಲೀಗ್ ಡಿಡ್ ನಾಟ್ ಪಾರ್ಟಿಸಿಪೇಟೆಡ್ ಇನ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಸಂವಿಧಾನ ರಚನಾ ಕಾರ್ಯದಲ್ಲಿ ಮುಸ್ಲಿಂ ಲೀಗ್ ಡಿಡ್ ನಾಟ್ ಪಾರ್ಟಿಸಿಪೇಟ್. ದೆನ್ the interested, they interested. ಅಲ್ಲಿ ಮುಖ್ಯವಾಗಿ ಅವರು ಏನು ಮಾಡ್ತಾರೆ, ಮುಖ್ಯವಾಗಿ all the Muslim leaders or Muslim League did not participated in the Constituent Assembly. Then finally Britishers also interested. ನೋಡಿ, ಬ್ರಿಟಿಷ್ನವರಿಗೂ ಇಂಟ್ರೆಸ್ಟ್ ಇತ್ತು. Britishers also interested that because British tried to, ಯಾಕೆಂದ್ರೆ ಬ್ರಿಟಿಷರು ಈಗಾಗಲೇ ಪ್ರಯತ್ನವನ್ನು ಮಾಡಿಬಿಟ್ಟಿದ್ರು. 1905 ಅಲ್ಲೇ ಡಿವಿಷನ್ ಆಫ್ ಬೆಂಗಾಲ್ ಮಾಡ್ತಾರೆ, ಪಾರ್ಟಿಷನ್ ಆಫ್ ಬೆಂಗಾಲ್ ಅನ್ನ. ಅವರು ಮುಸ್ಲಿಮ್ಸ್ ಇರ್ತಕ್ಕಂಥ ಒಂದು ಭಾಗ, ಹಿಂದೂಗಳು ಇರ್ತಕ್ಕಂಥ ಒಂದು ಭಾಗ ಅಂತ ಆವಾಗಲೇ ಅವರು ಕಮ್ಯುನಿಯಲ್ ರೀಟ್ಸ್ ಅನ್ನು ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ಮುಖ್ಯವಾಗಿ ದ ಬ್ರಿಟಿಷ್ ವರ್ ಆಲ್ಸೋ ಇಂಟರೆಸ್ಟೆಡ್ ಇನ್ ಕ್ರಿಯೇಟಿಂಗ್ ಡಿವಿಷನ್ ಬಿಟ್ವೀನ್. ಅವ್ರಿಗೂ ಅದೇ ಇತ್ತು, ರೋಗಿ ವಹಿಸಿರ್ತಕ್ಕಂಥದ್ದು ಆಲ
ಅಂತೇಳಿ ಬೇಗರು ಬರಲಿ, ಬ್ರೆಡ್ ತರಲಿ, ಎಣ್ಣೆ ತರಲಿ, ತರಲಿ ಎಲ್ಲ ತಿಂದು ಕುತ್ಕೊಳ್ಳೋಣ ಅಂತ ನೀವು ಕಾಳಕ್ಕೆ ಮಾಡ್ತಾರಲ್ವಾ ಮನೆಯಲ್ಲಿ? ಸುಮ್ಮನೆ ಜ್ವರ ಇಲ್ಲದ್ರು ಸುಮ್ಮನೆ ಹೊತ್ಕೊಂಡು ಮಲ್ಕೊಳ್ಳೋದು ಅರ್ಧ ಗಂಟೆ. ನೀವು ಮಾಡ್ತೀರಿ ಕಣ್ರು, ಮಾಡಲ್ವಾ? ಬಹಳ ಒಳ್ಳೆ ಹುಡುಗಿಯರು ನಮ್ಮವ್ರು, ಪರವಾಗಿಲ್ಲ. ನೋಡೋಣ ಯಾವತ್ತಾದ್ರೂ ಯಾರಿಗಾದ್ರೂ ಹುಷಾರಿಲ್ಲ ಅಂದಾಗ ಸುಮ್ಮನೆ ಆಕ್ಷನ್ ಮಾಡ್ತಾ ಇದ್ರು ಅಥವಾ ಡೈರೆಕ್ಟ್ ಆಗಿ ನಿಜವಾಗ್ಲೂ ಹುಷಾರಿಲ್ವೋ ಗೊತ್ತಾಗುತ್ತೆ ನಮಗೆ ಅಲ್ವಾ ಸರ್? ಈ ಸಂದರ್ಭದಲ್ಲಿ ನಿಮ್ಗೆ ಯಾವುದೇ ಕಾಯಿಲೆಗಳು ಬರಲ್ಲ, ಯಾಕಂದ್ರೆ ಇಮ್ಯುನಿಟಿ ಪವರ್ ತುಂಬಾ ಇದೆ ನಿಮಗೆ. ಇಮ್ಯುನಿಟಿ ಪವರ್ ತುಂಬಾ ಜಾಸ್ತಿ ಇರುತ್ತೆ ಈ ಸಂದರ್ಭದಲ್ಲಿ. ಯಾವ ಕಾಯಿಲೆನೂ ಬಹಳ ದೂರ ಓಡೋಗುತ್ತೆ, ನಿಮ್ಮನ್ನು ಕಂಡ್ರೆ ಆಗಲ್ಲ ಅಲ್ವಾ? ಸೊ ಆ ರೀತಿಯಲ್ಲಿ ಮುಖ್ಯವಾಗಿ ಬ್ರಿಟಿಷ್ ಆಲ್ಸೋ ಕೀಪ್ಸ್ ಇಂಟರೆಸ್ಟೆಡ್ in creating division between Hindu and Muslims during the period of division of Bengal. ನೋಡಿ ಆವಾಗಲೇ ಪ್ರಯತ್ನ ಮಾಡಿದ್ರು ಬ್ರಿಟಿಷ್ನವರು. However, ಹೇಗೋನೋ ಮಾಡಿ differences of opinion create ಮಾಡಬೇಕು in between Hindu and Muslims. Finally, remember they implementing in the year of 1909 Act. ಸೊ ಡಿವಿಷನ್ ಆಫ್ ಬೆಂಗಾಲ್ ಅನ್ನ ಅವರು 1909ರ ಆಕ್ಟ್ ಅಲ್ಲಿ ಅವರು ಜಾರಿಗೆ ತರ್ತಾರೆ. ದೆನ್ ಫೈನಲಿ ದಿಸ್ ಸಿಚುಯೇಷನ್ ಕ್ರಿಯೇಟೆಡ್ these auction and seeded so the partition of ideas. ವಿಭಾಗ ಆಗಬೇಕು ಅನ್ನೋ ಐಡಿಯಾ ಎಲ್ಲಿ ಸೀಡ್ ಆಗುತ್ತೆ, ಎಲ್ಲಿ ಮೊಳಕೆ ಹೊಡೆಯುತ್ತೆ, ಸೀಡ್. ಭಾರತವನ್ನು ವಿಭಾಗ ಮಾಡಬೇಕು ಅನ್ನೋ ಒಂದು ಮಾತು ಎಲ್ಲಿ ಮೊಳಕೆ ಹೊಡೆಯುತ್ತದೆ? ಇನ್ ದ ಟೈಮ್ ಆಫ್ 1905 ಡಿವಿಷನ್ ಆಫ್ ಬೆಂಗಾಲ್. ಗೊತ್ತಾಯ್ತು, ಏನ್ ಮಾಡಿದ್ರು ಒಂದು ಗುಡ್ಸಕ್ ಆಗಲ್ಲ. ಮನೇಲಿ ಅಣ್ಣ ತಮ್ಮ ಜಗಳ ಮಾಡ್ತಾರೆ, ಫಸ್ಟ್ ಗೆ ಎಲ್ಲ ನೆಂಟರು ಇಷ್ಟು ಬಂದು ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಹೊಂದ್ಕೊಂಡು ಹೋಗ್ರಪ್ಪ, ಒಂದ್ರಾಗಿರ್ರಿ, ಚೆನ್ನಾಗಿರುತ್ತೆ, ಬೇರೆ ಆಗ್ಬೇಡಿ, ತುಂಬಾ ಕಷ್ಟ ಅಂತ ಹೇಳ್ತಾರೆ. ಬಟ್ ನೀವು ಸುಮ್ಮನೆ ಇರ್ತೀರಾ? ನೀವು ಸುಮ್ಮನಿರಲ್ಲ. ಇದು ಎಲ್ಲಾರು ನೋಡಿ 25 ಇಯರ್ಸ್ ನಮ್ ಗಂಡು ಹುಡುಗರು ನಮ್ ಜೊತೆ ಚೆನ್ನಾಗಿರ್ತಾರೆ. 25 ಇಯರ್ಸ್ ಗಂಡು ಹುಡುಗರು ನಮ್ ಜೊತೆ ಚೆನ್ನಾಗಿರ್ತವೆ, ನಾವು ಒಂದ್ಕೊಂಡು ಸುಮ್ಮನೆ ಇರ್ತೇವೆ. ಬಟ್ ನೀವ್ ಏನಾದ್ರು ಜೊತೆಗೆ ಬಂದ ಮೇಲೆ ನೀವು ಬಂದ ಮೇಲೆ ಏನ್ ಮಾಡ್ತೀರಿ ಅನ್ನೋ ತಿರುಗಿ ಬೆಳಗ್ಗೆನ ನಮ್ಮ ಮೇಲೆ ಅಪೋಸ್ ಆಗಿದ್ದು ಕೊಡ್ತಾರೆ. ಏನು ಪವರ್ ಏನು ಅದಕ್ಕೆ ಗೊತ್ತಿಲ್ಲ ಅಲ್ವೇ? 25 ಇಯರ್ಸ್ ಅಂತ ತೆಗಿತಾರೆ, ಒಂದೇ ಸಾರಿ ತಿರುಗಿ ಕೊಡ್ತಾರೆ. ಅದು ಏನ್ ಮಾಡ್ತಾರೆ ನಿಮ್ಗೆ ಗೊತ್ತಿಲ್ಲ, ಮೇಲೆ ನೀವು ಮಾಡ್ತೀರಾ? ದಯವಿಟ್ಟು ಮಾಡಬೇಡಿ ಅದನ್ನ. ನೋಡಿದ್ರಿ ಎಲ್ಲೋ ಯಾವಾಗಲೂ ಜಾಯಿಂಟ್ ಫ್ಯಾಮಿಲಿ ಇರ್ಬೇಕು. ಯಾವಾಗ್ಲೂ ಜಾಯಿಂಟ್ ಫ್ಯಾಮಿಲಿ ಇದ್ರೆ ಒಬ್ರು ಕೆಲಸ ಮಾಡಿದ್ರು ಆಗುತ್ತೆ, ಮಾಡದೇ ಇದ್ರು ಆಗುತ್ತೆ, ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರುತ್ತೆ. ನೀವೇ ಇಬ್ರು ಇದ್ರೆ ಇಲ್ಲ ಅವ್ರು ಮಾಡ್ಬೇಕಲ್ಲ ನೀವು ಮಾಡ್ಬೇಕು. ಇಬ್ರು ಮಾಡಲಿಲ್ಲ ಅಂದ್ರೆ ಕೆಲಸಗಳು ಆಗಲ್ಲ. ಸೊ ಈ ರೀತಿಯಾಗಿ ಮುಖ್ಯವಾಗಿ ವಾಟ್ ಎವರ್ ಮೇ ಬಿ ಡನ್ ಬೈ ದ ಬ್ರಿಟಿಷ್ ಗವರ್ನಮೆಂಟ್ ಟು ಕೀಪ್ ಪೀಸ್ಫುಲ್ ಕಂಡೀಷನ್ಸ್ ಇನ್ ಇಂಡಿಯಾ ಇನ್ ಬಿಟ್ವೀನ್ ಹಿಂದೂ ಅಂಡ್ ಮುಸ್ಲಿಮ್ಸ್, ದೇ ಆರ್ ನಾಟ್ ರೀಚ್ ದ ಗೋಲ್. ಗುರಿಯನ್ನು ತಲುಪಲಿಕ್ಕಾಗಲ್ಲ. ಫೈನಲಿ ಮುಖ್ಯವಾಗಿ the relationship between Muslim League and Indian National Congress. Finally, the relationship between Muslim League and Indian National Congress so deteriorated. ಬಹಳ ವಿಕೋಪಕ್ಕೆ ಹೋಗುತ್ತೆ, ಕೆಟ್ಟ ಹೋಗುತ್ತೆ. ಇವ್ರ ಕಂಡು ಅವರು ಒಂದ್ ಕಡೆ ಹೋಗ್ತಾರೆ, ಅವ್ರ ಕಂಡು ಇವರು ಒಂದ್ ಕಡೆ ಹೋಗ್ತಾರೆ. ಬಹಳ deteriorated ಆಗುತ್ತೆ. ವೆರಿ worst type ಬರುತ್ತೆ the relationship between Hindu and Muslims. Finally, the relationship between Hindu and Muslims goes very worst at that moment. Meanwhile, the British government side. So one of the person, Lord Mountbatten, ಯಾವಾಗ ಇದನ್ನೇನು ಒಂದು ಮಾಡ್ಲಿಕ್ಕೆ ಆಗದೇ ಇಲ್ಲ ಅಂದಾಗ ಬ್ರಿಟಿಷ್ ಗವರ್ಮೆಂಟ್ ಯಾರನ್ನ ಕಳಿಸ್ಕೊಡುತ್ತೆ? ಲಾರ್ಡ್ ಮೌಂಟ್ ಬ್ಯಾಟನ್ ಎಂಬ ವ್ಯಕ್ತಿಯನ್ನ ಭಾರತದ ವೈಸ್ರಾಯನ್ ಆಗಿ ಕಳಿಸ್ಕೊಡುತ್ತೆ. ಫೈನಲಿ when the situation in between Hindu and Muslims became very worst, so England government sent Lord Mountbatten as the viceroy of India along with
ಅದ್ರ ಜೊತೆ ಏನ್ ಹೇಳ್ಕೊಡ್ತಾರೆ ಅಂದ್ರೆ ಇಟ್ ವಾಂಟೆಡ್ ಟು, ಸೊ ಇಲ್ಲಿ ಮುಖ್ಯವಾಗಿ ಫಸ್ಟ್ ಇನ್ ದ ಪ್ರೋಸೆಸ್ ಆಫ್ ಹ್ಯಾಂಡಲಿಂಗ್ ಓವರ್ ದ, ಅವ್ರ ಜೊತೆ ಹೇಳಿ ಕಳಿಸ್ತಾರೆ ಏನು, ಹ್ಯಾಂಡ್ಲಿಂಗ್ ವಾಪಸ್ ಕೊಡ್ತಕ್ಕಂತ, ಅಂದ್ರೆ ಇವ್ರ ಕೈಯಿಂದ ಅವ್ರ ಕೈ ಕೊಡ್ತಕ್ಕಂತಹ, ಹಸ್ತಾಂತರ ಮಾಡ್ತಕ್ಕಂತ. ಸೊ ಹ್ಯಾಂಡ್ಲಿಂಗ್ ಯಾವ ಪ್ರೋಸೆಸ್ ಅದರಲ್ಲಿ ಮುಖ್ಯವಾಗಿ ಏನು ಇಂಡಿಪೆಂಡೆನ್ಸ್ ಕೊಡ್ತಕ್ಕಂಥ ಪ್ರೋಸೆಸ್ ಅನ್ನ ಹೇಳ್ಕೊಟ್ಟು, ಪ್ಲಸ್ ಆಲ್ಸೋ ಟೆಲ್ಲಿಂಗ್ ದಟ್ ಏನ್ ಹೇಳ್ಕಳಿಸ್ತಾರೆ ಅವ್ರ ಜೊತೆಲಿ ಲಾರ್ಡ್ ಮೌಂಟ್ ಬ್ಯಾಟನ್ ಜೊತೆಲಿ ಏನ್ ಹೇಳ್ಕೊಡ್ತಾರೆ ಅಂದ್ರೆ, ಸೊ ಇಲ್ಲಿ ಮುಖ್ಯವಾಗಿ ಸೊ ಹಿಟ್ ವಾಂಟೆಡ್, ಐ ಮೀನ್ ಇಂಗ್ಲೆಂಡ್ ಗವರ್ಮೆಂಟ್ ವಾಂಟೆಡ್ ಅಸ್ಟ್ ಇನ್ ದ ಪ್ರೋಸೆಸ್ ಆಫ್ ಹ್ಯಾಂಡಲಿಂಗ್. ನಾವು ಒಂದು ಪ್ರಕ್ರಿಯೆಯನ್ನು ಕೈಗೆತ್ತಿಕೊಳ್ತೀವಿ, ಯಾವುದು, ಹ್ಯಾಂಡ್ಲಿಂಗ್ ಓವರ್ ದ ಪವರ್, ಅಧಿಕಾರವನ್ನು ನಿಮಗೆ ಕೊಡ್ತೀವಪ್ಪ, ಸಾಕು ನಮಗೆ ಸಾಕು, ಈಗಾಗಲೇ 300 years ನಾವು ನಿಮ್ಮನ್ನು ಆಳ್ವಿಕೆಯನ್ನು ಮಾಡಿದ್ದೀವಿ, ನಿಮಗೆ ಅಧಿಕಾರವನ್ನು ಕೊಡ್ತೀವಿ ಅಂತೇಳಿ ಲಾರ್ಡ್ ಮೌಂಟ್ ಬ್ಯಾಟನ್ ಅನ್ನು ಕಳಿಸ್ಕೊಡ್ತಾರೆ. ಸೊ ಇನ್ ದ ಇಯರ್ ಆಫ್ 1946, 1 year ಬ್ಯಾಕ್, ಅಲ್ಲಿಂದ 1 ವರ್ಷ ನಾವು ಲಾರ್ಡ್ ಮೌಂಟ್ ಬ್ಯಾಟನ್ ಇಂಡಿಯಾದಲ್ಲಿ ಇರ್ತಾರೆ. ಇನ್ ದ ಇಯರ್ ಆಫ್ 1946 ಮೌಂಟ್ ಬ್ಯಾಟನ್ ಹ್ಯಾಡ್ ಎ ಡಿಸ್ಕಷನ್ ವಿತ್, ಮಾತಾಡ್ತಾರೆ, ಕಷ್ಟೇ ಚರ್ಚೆ ಮಾಡ್ತಾರೆ, ಯಾರ ಜೊತೆ, ಗಾಂಧೀಜಿ ಅಂಡ್ ಜಿನ್ನಾ. Gandhiji is on the behalf of Congress, Jinnah is on the behalf of Muslim League. Lord Mountbatten talked with these two leaders. ಈ ಇಬ್ಬರು ನಾಯಕರ ಜೊತೆ ಮಾತನ್ನ ಆಡ್ತಾರೆ. Then finally to prepare a plan. Okay ಅಪ್ಪ, ನೀವೊಂದು ಪ್ಲಾನ್ ಮಾಡ್ಕೊಳ್ಳಿ. To prepare a plan for partition of India. ಭಾರತವನ್ನ ವಿಭಾಗ ಮಾಡೋಣ ಅಂತೇಳಿ ಮಾತುಕತೆಯನ್ನು ಆಡ್ತಾರೆ ಲಾರ್ಡ್ ಮೌಂಟ್ ಬ್ಯಾಟನ್. ಇನ್ ದ ಇಯರ್ ಆಫ್ 1946 ಮೌಂಟ್ ಬ್ಯಾಟನ್ ಕಾಲ್ಡ್ ಮೀಟಿಂಗ್ ವಿತ್ ಜಿನ್ನಾ ಅಂಡ್ ಗಾಂಧಿ ಅಂಡ್ ಆಲ್ಸೋ says that ಏನು ಇಲ್ಲಿ ಮುಖ್ಯವಾಗಿ ಟು ಪ್ರಿಪೇರ್ ಎ ಪ್ಲಾನ್ ಟು ಪಾರ್ಟಿಷನ್ ಆಫ್ ಇಂಡಿಯಾ ಇನ್ ಜುಲೈ 1947. ಆಗಸ್ಟ್ ಗಿಂತ ಮುಂಚೆ, ಜೂನ್ ಜುಲೈ ನೆಕ್ಸ್ಟ್ ಆಗಸ್ಟ್, ಒಂದು ತಿಂಗಳ ಮುಂಚಿತವಾಗಿ ಸಾಕಷ್ಟು ಪ್ಲಾನ್ ಗಳನ್ನ ಮಾಡ್ತಾರೆ ಮೊಹಮ್ಮದ್ ಅಲಿ ಜಿನ್ನಾ, ಗಾಂಧೀಜಿ ಅಂಡ್ ಲಾರ್ಡ್ ಮೌಂಟ್ ಬ್ಯಾಟನ್. ಕೊನೆಗೆ ದ ಬಿಲ್ ಮೀನ್ಸ್ ಮಸೂದೆ ಅಥವಾ ಒಂದು ಕರಡು ಅಥವಾ ಒಂದು ಜಿನ್ನಾ ಮತ್ತು ಗಾಂಧೀಜಿ ಮತ್ತೆ ಆಗಿರ್ತಕ್ಕಂಥ ಅಗ್ರಿಮೆಂಟ್. ಬಿಲ್ ಅಂದ್ರೆ ಅಗ್ರಿಮೆಂಟ್. The bill passed, Bill of Indian Independence Act, took shape as Act. ಏನು ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಅಂತೇಳಿ ಅದು ತರ್ಜಮೆ ಆಗುತ್ತೆ, ಬಿಲ್ ಅಥವಾ ಪರಿವರ್ತನೆ ಹೊಂದುತ್ತೆ. According to that bill, on August 15th, 1947, on August 15th, 1947, two new nations, ಎರಡು ಹೊಸ ರಾಷ್ಟ್ರಗಳು, two new nations were born in the name of India and Pakistan. ಹಾಗಾದ್ರೆ ನೀವು ಮನೆಯಲ್ಲಿ ವಿಭಾಗ ಮಾಡ್ಕೊಳ್ತಿರಲ್ಲ, ನೀವೇ ಮಾಡ್ಕೊಳಲ್ಲ. ಒಂದು ಮನೆಯಲ್ಲಿ 2 ಭಾಗ ಆಗುತ್ತೆ, ಇಬ್ರು ಅಣ್ಣತಮ್ಮರು ಇರ್ತಾರೆ, ನೀವು ಬಂದ್ಮೇಲೆ ಎರಡು ಮನೆಗಳಾಗುತ್ತೆ. ಎಲ್ಲಾದ್ರೂ ಇತಿಹಾಸದಲ್ಲಿ ಎಲ್ಲಾದ್ರೂ ಒಂದು ಉದಾಹರಣೆ ಕೊಡಿ. ಬಿಫೋರ್ ಮ್ಯಾರೇಜ್ ಯಾರಾದ್ರೂ ಡಿವಿಷನ್ ಆಗಿದ್ರೆ ಒಂದು ಉದಾಹರಣೆ ಕೊಡಿ. ಪ್ರಪಂಚದ ಇತಿಹಾಸದಲ್ಲಿ ಒಂದು ಉದಾಹರಣೆ ಕೊಡಿ. ಒನ್ ಎಕ್ಸಾಂಪಲ್ ಅಲ್ವಾ? ಎಲ್ಲೂ ಇಲ್ಲ. ನೀವು ಬಂದ್ಮೇಲೆ ಎಲ್ಲದೂ ಆಗಲ್ಲ, ನೀವು ಬರೋವರೆಗೆ ಏನು ಆಗಲ್ಲ. ನೀವು ಬಂದ ಮೇಲೆ ಆಲ್ ಈಸ್ ಪಾಸಿಬಲ್ ನೋಡಿ. ಅವಾಗ ಟೋಟಲ್ ಏನಾಗುತ್ತೆ, ಲೈಕ್ ಆ ಡಿವಿಷನ್ ಮನೆಯನ್ನು ನಾವು ವಿಭಾಗ ಮಾಡುವಾಗ ನಾವು ಮಾಡ್ಕೊಳಲ್ಲ. ಯಾರಾದ್ರೂ ಊರಿನ ಮುಖಂಡರು ಅಥವಾ ನಿಮ್ಮ ಮನೆತನದಲ್ಲಿ ಇರ್ತಕ್ಕಂಥ ಹಿರಿಯರು ಏನ್ ಮಾಡ್ತಾರೆ, ಎಲ್ಲವನ್ನು ಶೇರ್ ಮಾಡ್ತಾರೆ. ನಿನಗೆ 4 ಚೇರು, ನಿನಗೆ 4 ಚೇರು, ನಿನಗೆ ದೊಡ್ಡ ಮಂಚ, ಇವ್ರಿಗೆ ದೊಡ್ಡ ಮಂಚ, ಅವ್ರಿಗೆ ಕಾರು, ಇವ್ರಿಗೆ ಬೈಕು, ಸೊ ಅವ್ರಿಗೆ ಆ ಜಮೀನು, ಇವ್ರಿಗೆ ಈ ಜಮೀನು, ಅವ್ರಿಗೆ ಆ ತೋಟ, ಈ ತೋಟ, ಆಮೇಲೆ ಇಷ್ಟು ತೋಟ ನಿಮಗೆ, ಹೆಚ್ಚು ತೋಟ ನಿಮಗೆ ಅಂತೇಳಿ ಪಾರ್ಟೇಷನ್ ಮಾಡ್ತಾರೆ. ಹಂಗೇನೆ ಭಾರತ ಮತ್ತು ಪಾಕಿಸ್ತಾನವನ್ನ ಪಾರ್ಟೇಷನ್ ಮಾಡಿರ್ತಕ್ಕಂಥವ್ರು ಯಾರು? ದಟ್ಸ್ ವೆರಿ ಇಂಪಾರ್ಟೆಂಟ್. ಅನೇಕ ಸಾರಿ ಪ್ರಶ್ನೆಗಳನ್ನು ಕೇಳಿದ್ರೆ ಎಕ್ಸಾಮ್, ಅನೇಕ ಸಾರಿ
ಆಗ ಇಲ್ಲಿ ಮುಖ್ಯವಾಗಿ ಒನ್ ಆಫ್ ದ ಕಮಿಟಿ ದಟ್ ಈಸ್ ಇನ್ ದ ನೇಮ್ ಆಫ್ ರಾಡ್ಕ್ಲಿಫ್ ಕಮಿಷನ್. ರಾಡ್ಕ್ಲಿಫ್ ಕಮಿಷನ್ ಮಾರ್ಕ್ ಮಾಡುತ್ತೆ. ಇದು ಇಲ್ಲಿಂದ ಪಾಕಿಸ್ತಾನ, ಇಲ್ಲಿಂದ ಇಂಡಿಯಾ. ರಾಡ್ಕ್ಲಿಫ್ ಕಮಿಷನ್ ಮಾರ್ಕ್ಡ್ between Pakistan and India. So Pandit Jawaharlal Nehru became the first prime minister of our India. ನೋಡಿ, ಗಾಂಧೀಜಿ ಅವರು ಆಗ್ಬೋದಾಗಿತ್ತು, ಎಲ್ಲವನ್ನು ಸಾಧನೆ ಮಾಡಿ ಗಾಂಧೀಜಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ಬೋದಾಗಿತ್ತು, ಆಗ್ಲಿಲ್ಲ. ಯಾರಿಗೆ ಅವಕಾಶ ಕೊಡ್ತಾರೆ? ಇಷ್ಟೆಲ್ಲ ಆದ್ಮೇಲೆ ಆನ್ 30th ಜನವರಿ 30ನೇ ತಾರೀಕು ಇನ್ ದ ಇಯರ್ ಆಫ್ 1948, ಅಂದ್ರೆ ಹೆಚ್ಚು ಕಮ್ಮಿ ಒಂದು 5-6 ತಿಂಗಳು ಸ್ವತಂತ್ರವಾಗಿ, ಒಂದು 5-6 ತಿಂಗಳಿದ್ರು. ಯಾವ್ದ್ರಿಂದ? ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ 5 months ಇದ್ರು. ಆನಂತರ ಇಲ್ಲಿ ಮುಖ್ಯವಾಗಿ ಸೊ ಗಾಂಧೀಜಿ ವಾಸ್ ದ ಅರ್ಬಿಂಜರ್, ನಿರ್ಮಾತೃ. ಅರ್ಬಿಂಜರ್ ಅಂದ್ರೆ ಮೂಲ ಪುರುಷ. ಯಾವುದಕ್ಕೆ? ಇಂಡಿಯನ್ ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ಆರ್ ಪೀಸ್ ಬಿಟ್ವೀನ್ ಹಿಂದೂ ಅಂಡ್ ಮುಸ್ಲಿಮ್ಸ್. ಹಿಂದೂ ಮತ್ತು ಮುಸ್ಲಿಮರ ಮಧ್ಯದಲ್ಲಿರ್ತಕ್ಕಂಥ ಶಾಂತಿಯ ಸಂಸ್ಥಾಪಕನಾಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿ ವಾಸ್ ಶೂಟ್ ಔಟ್ ಬೈ, ಅವರನ್ನು ಶೂಟ್ ಮಾಡ್ತಾರೆ ಆನ್ January 30. He was shoot out by ನಾಥೂರಾಮ್ ಗೂಡ್ಸೆ. ನಾಥೂರಾಮ್ ಗೂಡ್ಸೆ ಎಂಬ ಒಬ್ಬ ಸಿಖ್, ಪಂಜಾಬ್ನಲ್ಲಿ ಒಬ್ಬ ಸಿಖ್ ವ್ಯಕ್ತಿ ಇವನನ್ನ ಶೂಟ್ ಔಟ್ ಮಾಡ್ತಾರೆ. ಇವನನ್ನ ಗಾಂಧೀಜಿ ಅವರನ್ನ ಶೂಟ್ ಮಾಡ್ತಾರೆ. ಯಾಕೆ ಅಂದ್ರೆ ಅದು ಸಾಕಷ್ಟು ರೀಸನ್ಸ್ ಗಳಿದೆ. ಆತ ಸೊ ಏನ್ ಮಾಡ್ತಾನೆ? ಶೂಟ್ ಮಾಡ್ತಾರೆ. ಯಾರನ್ನ? ನಾಥೂರಾಮ್ ಗೂಡ್ಸೆ ಶೂಟ್ ಗಾಂಧೀಜಿ. ಯಾವಾಗ? ಆನ್ January 30. So he was killed by Nathuram Godse. So then finally remember the Gandhiji's ideas, like Gandhiji ಅವರ ಐಡಿಯಾಸ್ ಗಳಾಗಿರ್ತಕ್ಕಂಥ equality, social justice, equality, social justice. Then after human reflections, ಮಾನವನ ಬಗ್ಗೆ ಇರ್ತಕ್ಕಂಥ ಅನುಕರಣೆ and desire for humanity, ಮನುಕುಲದ ಬಗ್ಗೆ ಇರ್ತಕ್ಕಂಥ ಅಭಿಪ್ರಾಯ, ಆಸಕ್ತಿಗಳು still remained in the history of humanity, ಅಥವಾ entire humanity. So that person was killed on January 1948. So that is the freedom movement, era of Gandhi and freedom movement. A big lesson. ದೊಡ್ಡ ಚಾಪ್ಟರ್, ಚಿಕ್ಕ 10 ಚಾಪ್ಟರ್ ಮಾಡ್ತಾ ಇದ್ದಾನೆ ಅನ್ಸುತ್ತೆ. Listen. Just listen. ಕೂತ್ಕೊಂಡು ಕಾಮ ಪಡಕ್ಕೆ. Muhammad Ali Jinnah. He is the leader of Muslim League. So with the hope of to bring unity among in between Hindu and Muslims, this person joined Congress in the year of 1906. Then finally this person also became very popular when he argued on a litigation on Tilak. Then afterwards he opposed the Rowlatt Act and he declared himself as nationalist Muslim. He declared himself as a nationalist Muslim. Then finally Muhammad Ali Jinnah changed his strategies when Muslim League and Congress failed to organize a coalition government in the year of 1937. So finally, this Muhammad Ali Jinnah wants to independent Pakistan
independent Pakistan. Then finally he is successful. So getting freedom to his country or in the name of Pakistan. Then now we try to discussing about another important unit in this chapter is the Partition of India. Finally, we are in the position. We are in the stage. We already attained independence, but Muhammad Ali Jinnah wants to private his own nation in the name of Pakistan. But Gandhiji did not agree to this conditions of Muhammad Ali Jinnah. We see what happened. Remember, all along the national freedom movement, so the Indian National Congress all along ಎಲ್ಲ ಸಂದರ್ಭದಲ್ಲೂ ಸಹ from beginning in the all along the national movement, the Indian National Congress had the vision. ಏನಿದೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವಿಷನ್ ಏನಿದೆ? ವಿಷನ್ ಮೀನ್ಸ್ ವ್ಯೂ, ದೃಷ್ಟಿಕೋನ ಏನಿದೆ ಅಂದ್ರೆ ಕಂಪ್ಲೀಟ್ ಇಂಡಿಪೆಂಡೆಂಟ್ ಇಂಡಿಯಾ. ಬರೀ ಇಂಡಿಪೆಂಡೆಂಟ್ ಅಲ್ಲ, ಯುನೈಟೆಡ್ ಇಂಡಿಯಾ. ನೋಡಿ, ದ ವಿಷನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಸೊ ಯಾವುದ್ರಲ್ಲಿ ಮುಖ್ಯವಾಗಿ ಫ್ರೀ ಇಂಡಿಪೆಂಡೆಂಟ್ ಯುನೈಟೆಡ್ ಇಂಡಿಯಾ. ದಟ್ ಈಸ್ ದ ವಿಷನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವಿಷನ್ ಏನಿದೆ, ವ್ಯೂ ಏನಿದೆ ಅಂದ್ರೆ ಫ್ರೀ ಆಗಿರ್ತಕ್ಕಂಥ ಇಂಡಿಪೆಂಡೆಂಟ್ ಇಂಡಿಯಾದ ಜೊತೆಗೆ ಯುನೈಟೆಡ್, ಐ ಮೀನ್ ದರ್ ಇಸ್ ನೋ ಪಾರ್ಟಿಷನ್ ಆಫ್ ಹಿಂದೂ ಅಂಡ್ ಮುಸ್ಲಿಮ್ಸ್, ಅಷ್ಟು ಇರ್ತಕ್ಕಂಥ ಎಲ್ಲರೂ ಇರ್ತಕ್ಕಂಥ ಯುನೈಟೆಡ್ ಇಂಡಿಯಾ ಬೇಕು ಅನ್ನೋದು ನಮ್ಮ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ವಾದ ಅಥವಾ ವಿಷನ್. ದೃಷ್ಟಿಕೋನ ಏನು? ಫ್ರೀ ಇಂಡಿಪೆಂಡೆಂಟ್ ಯುನೈಟೆಡ್ ಇಂಡಿಯಾ ಈಸ್ ದ ವಿಷನ್ ಆಫ್ ಅವರ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಬಟ್ ಆದ್ರೆ ಮೊಹಮ್ಮದ್ ಅಲಿ ಜಿನ್ನಾ, Muslim leader, so kept putting pressure, always kept putting pressure, so for an independent Pakistan. ನೋಡಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಿಷನ್ ಏನಿದೆ? ಯುನೈಟೆಡ್ ಇಂಡಿಯಾ, ಇಂಡಿಪೆಂಡೆಂಟ್ ಯುನೈಟೆಡ್ ಇಂಡಿಯಾ ಬೇಕು. there is no division in between Hindu and Muslims. But Muhammad Ali Jinnah kept pressure, always kept pressure. ಯಾವಾಗಲೂ ಒತ್ತಡವನ್ನು ಹಾಕ್ತಾ ಇದ್ರು. ಏನಕ್ಕೋಸ್ಕರವಾಗಿ? ಇಂಡಿಪೆಂಡೆಂಟ್ ಪಾಕಿಸ್ತಾನ್, ನಮಗೆ ಸ್ವತಂತ್ರವಾಗಿರ್ತಕ್ಕಂಥ ಪಾಕಿಸ್ತಾನ ಬೇಕು ಅಂತೇಳಿ ಒತ್ತಾಯವನ್ನ ಹೇಳ್ತಾ ಇದ್ರು. ಯಾರು? ಮೊಹಮ್ಮದ್ ಅಲಿ ಜಿನ್ನಾ always kept pressure for independent Pakistan. Then so in Lahore session of Muslim League, ನೋಡಿ, ಮುಸ್ಲಿಂ ಲೀಗ್ ಪಾರ್ಟಿನೂ ಸಹ ಲಾಹೋರ್ ನಲ್ಲಿ ಒಂದು ಸೆಷನ್ ಅನ್ನು ಕರೆಯುತ್ತೆ. ಮುಸ್ಲಿಂ ಲೀಗ್ ಪಾರ್ಟಿ ಕಾಲ್ಡ್ ಲಾಹೋರ್ ಸೆಷನ್. ಮುಸ್ಲಿಂ ಲೀಗ್ ಪಾರ್ಟಿ ಕಾಲ್ಡ್ ಲಾಹೋರ್ ಸೆಷನ್. ಸೊ ಯಾವಾಗ? ಇನ್ ದ ಇಯರ್ ಆಫ್ 1940 ಮುಸ್ಲಿಂ ಲೀಗ್ ಕಾಲ್ಡ್ a meeting ಅಥವಾ a session in at Lahore. Then Jinnah declared the president of Muslim League, Muhammad Ali Jinnah, declared that Hindu and Muslims cannot make one nation. ನೋಡಿ, ಅಲ್ಲಿ ಘೋಷಣೆ ಮಾಡ್ತಾರೆ, Hindu and Muslims cannot make one nation. Muhammad Ali Jinnah declared in Lahore Muslim League session, there is no possibilities if Hindu and Muslims so live together, ಜೊತೆಯಲ್ಲಿ ಇರ್ತಕ್ಕಂಥದ್ದು ಸಾಧ್ಯ ಇಲ್ಲ ಅಂತೇಳಿ ಮೊಹಮ್ಮದ್ ಅಲಿ ಜಿನ್ನಾ declares in Lahore, Hindu and Muslims so ಇಲ್ಲಿ ಮುಖ್ಯವಾಗಿ cannot make one nation. ಅಷ್ಟು
ಇಷ್ಟೊತ್ತಿಗಾಗಲೇ ಇಂಗ್ಲೆಂಡ್ ನಲ್ಲಿ while all these activities are going on, so in England laborer party, ಇಂಗ್ಲೆಂಡ್ ದೇಶದಲ್ಲಿ ಕಾರ್ಮಿಕ ಪಕ್ಷ ಲೇಬರರ್ ಪಾರ್ಟಿ, when all these incidents going on in India, so in England ಯಾವ ಪಕ್ಷ? ಲೇಬರರ್ ಪಾರ್ಟಿ. ಲೇಬರರ್ ಪಾರ್ಟಿ came to power, ಅಧಿಕಾರಕ್ಕೆ ಬರುತ್ತೆ, came to power in England. Then finally this government during at the time of after the second world war election was going on in England. ಯಾರು ಬಹುಮತ ಪಡ್ಕೊಳ್ತಾರೆ? ಲೇಬರರ್ ಪಾರ್ಟಿ. Then this laborer party sent a mission or a cabinet mission, ಒಂದು ಗ್ರೂಪ್ ಅನ್ನ, ಒಂದು ಕ್ಯಾಬಿನೆಟ್ ಅಂತ ಒಂದು ತಂಡವನ್ನ ಕಳಿಸ್ಕೊಡುತ್ತೆ. ಲೇಬರರ್ ಪಾರ್ಟಿ ಸೆಂಟ್ ಕ್ಯಾಬಿನೆಟ್ ಮಿಷನ್, ಒಂದು ಕ್ಯಾಬಿನೆಟ್ ಮಿಷನ್ಸ್ ಅನ್ನ ಕಳಿಸ್ಕೊಡುತ್ತೆ. ಏನಕ್ಕೆ? ಟು ಹ್ಯಾವ್ ಫಾರ್ ದ ಪೊಲಿಟಿಕಲ್ ಪ್ರಾಬ್ಲಮ್ಸ್ ಇನ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಓಕೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಲ್ಲಿ ಆಗಿರ್ತಕ್ಕಂಥ ರಾಜಕೀಯ ತೊಂದರೆಗಳನ್ನ ಸ್ಟಡಿ ಮಾಡಿಕೊಳ್ಳಿಕ್ಕೋಸ್ಕರವಾಗಿ, ಕ್ಲಿಯರ್, ಟು ಸ್ಟಡಿ ಪೊಲಿಟಿಕಲ್ ಪ್ರಾಬ್ಲಮ್ಸ್. ಸೊ laborer party so sent cabinet mission to our country of life. So to our country, ನಮ್ಮ ದೇಶಕ್ಕೆ ಒಂದು ಕ್ಯಾಬಿನೆಟ್ ಮಿಷನ್ ಅನ್ನು ಕಳಿಸಿಕೊಡುತ್ತೆ. ಯಾವುದು? ಲೇಬರರ್ ಪಾರ್ಟಿ ಆಫ್ ಇಂಗ್ಲೆಂಡ್. ಏನಕ್ಕೋಸ್ಕರವಾಗಿ? ಟು ಹ್ಯಾವ್ ಡಿಸ್ಕಷನ್. ಸೊ ಆಲ್